ಹಾಯ್ ಹಲೋ ಎಲ್ರಿಗೂ. ಇದು ಪಾರ್ಟ್ 2 ವಿಡಿಯೋ. ನಾವು ಬಂದು ಅಂದರೆ ಮಂತ್ರಾಲಯಕ್ಕೆ ಬಂದಿದ್ದೆ 7:30 ಹತ್ತತ್ರ ಆಗಿತ್ತು. ಸೊ ಹಾಗಾಗಿ ಎಂಟ್ರೆನ್ಸ್ ನೋಡಿದ ತಕ್ಷಣವೇ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ನನಗಂತೂ. ಯಾವಾಗ ನೋಡ್ತೀನಿ ಅಂತ ಅಂದ್ಕೊತಾ ಇದ್ದೆ. ಸೊ ಅದೇ ಥರನೇ ಇದು ನಮ್ಮದು ಬಂದು 4ನೇ ಯಾತ್ರೆ. ನಮ್ಮ ಮನೆಯವ್ರದ್ದು ಮತ್ತು ನಂದು 4ನೇ ಯಾತ್ರೆ. ಅಪ್ಪುದು ಬಂದು 2ನೇ ಯಾತ್ರೆ ಆಗಿದೆ. ಸೊ ನಾವು ಅಮಾವಾಸ್ಯೆಲಿ ಹೋಗಿದ್ದಿದ್ದು. ನಮ್ಗೆ ಮೇಯ್ನ್ ಅಮಾವಾಸ್ಯೆ ಬೇಕಿತ್ತು ಅಂತ ಹೇಳ್ಬಿಟ್ಟೆ ನಾವು ಹೋಗಿದ್ದಿದ್ದು. ಯಾಕೆ ಅಂದರೆ ಅಮಾವಾಸ್ಯೆಲಿ ಹೋದರೆ ಏನೋ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಹಾಗಾಗಿ ಅಮಾವಾಸ್ಯೆಲಿ ಹೋಗಿದ್ವಿ. ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ನಮ್ಗೆ ರೂಮ್ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂದರೆ ಇನ್ನು ಸಾಯಂಕಾಲ ನಾವು ಬಿಡಲೇಬೇಕಿತ್ತು ಅಲ್ಲಿ. ಸಾಯಂಕಾಲದಿಂದ ಬೆಳಗ್ಗೆ ನಾವು ಹೊರಟೋಗ್ಬಿಡ್ತೀವಿ. ಸೊ ಹಾಗಾಗಿ ಎಲ್ಲರೂ ಹಂಗೆ ರೂಮ್ ಸಿಕ್ತು. ಸ್ನಾನಕ್ಕೆ ಮಾತ್ರನೇ. ಸ್ನಾನಕ್ಕೆ ಹೋಗಿ ಬಂದು ರೆಡಿ ಆಗಿಬಿಟ್ಟು ಹಾಗೆ ಎಲ್ಲ ಔಟ್ಫಿಟ್ ಚೆಕ್ ಮಾಡ್ಕೊತಾ ಇದ್ದೀವಿ. ಸೊ ನಾವಿನ್ನು ಹೊರಡಬೇಕಾಗಿತ್ತು. ದೇವ್ರ ದರ್ಶನ ಮಾಡೋದಕ್ಕೆ ಇನ್ನು ರಶ್ ಆಗಿಬಿಟ್ಟಿರುತ್ತೆ ಜನ ಅಂತ ಹೇಳ್ಬಿಟ್ಟು ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಬಂದಿದ್ದ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಆರ್ಚಿಂದನೇ ಜನಗಳು ಹೋಗ್ತಾಯಿದ್ರು. ಅಲ್ಲಿಂದನೇ ನೋಡೋದು ಪ್ಲೇಸ್ ಮಾಡಿದ್ದಾರೆ ಬ್ಯಾಕ್ ಸೈಡು. ಸೊ ಆ ಥರನೇ ಅಲ್ಲಿಂದ ಹೋಗ್ತಾಯಿದ್ರು ಎಲ್ಲರೂ ಗೇಟ್ ಒಳಗಡೆ. ನಾವು ಬರೋ ಅಷ್ಟೊತ್ತಿಗೆ ಒಂದು 11:30 ಆಗಿತ್ತು. 11:30 10:30 ಆಗಿತ್ತು. ಆ ಟೈಮಿಗೆ ಒಂದು ಸ್ವಲ್ಪನೂ ಜನ ಇರಲಿಲ್ಲ. ನಮಗಂತೂ ಫ್ರೀ ಅಂದರೆ ಫ್ರೀ ಇತ್ತು. ಎಲ್ಲರೂ ಆಲ್ಮೋಸ್ಟ್ ನೋಡಿಬಿಟ್ಟು ಅದು ದೇವ್ರ ದರ್ಶನ ಆದ ತಕ್ಷಣ ನೆಕ್ಸ್ಟ್ ನೀವು ಬೇರೆ ಕಡೆ ಎಲ್ಲ ಹೋಗ್ಬೇಕಲ್ಲ. ಸೊ ಹಾಗಾಗಿ ಜನಗಳೇ ಇರಲಿಲ್ಲ. ನಮಗೆ ಬೇಗ ದರ್ಶನ ಆಯಿತು. ನಾವು ಒಂದು ಸಲ ಅಂತಲ್ಲ ಅಂತೇಳ್ಬಿಟ್ಟು 2 ಸಲ ಹೋಗಿ ದೇವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಫಸ್ಟು ದೇವ್ರ ದರ್ಶನ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಕ್ಕಳನ್ನು ಎಲ್ಲರನ್ನೂ ಕರ್ಕೊಂಡು ಹೊರಟ್ವಿ. ದರ್ಶನ ಆಗಿ ಬಂದಮೇಲೆ ನಾನು ಹೆಜ್ಜೆ ನಮಸ್ಕಾರ ಹಾಕಬೇಕಾಗಿತ್ತು. ಸೊ ಈ ಸತಿ ನನ್ನ ತಂಗಿನೂ ಕೂಡ ಹಾಕಿದ್ದಾಳೆ. ಹೆಜ್ಜೆ ನಮಸ್ಕಾರ ಹಾಕೋಣ ಅಂತೇಳ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಹೋಗ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ಬಂದ್ವಿ. ನಮ್ಮ ಅಮ್ಮಂಗೆ ಅಲ್ಲೇ ಒಬ್ಬ ಫ್ರೆಂಡ್ ಸಿಕ್ಕಿದ್ದೆ. ಅಲ್ಲಿ ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇನ್ನು ಅಪ್ಪು ಮತ್ತು ಮಮ್ಮಿ ಇನ್ನೊಂದು ರೌಂಡ್ ಹಾಕೊಂಬರ್ತೀನಿ ಅಂತ ಹೇಳಿ ಹೋಗಿದ್ರು. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇನ್ನು ಕಳಿಸ್ಬಿಟ್ರು. ಅದಾದಮೇಲೆ ನಾವು ಅಲ್ಲಿಂದ ಬಂದುಬಿಟ್ವಿ. ಅವ್ರು ಪ್ರಸಾದ ತೊಗೊಂಬರಕ್ಕೆ ಹೋಗಿದ್ರು. ನಾವು ಹಾಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗೋದಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಬೇಸಿಗೆಲಂತೂ ಹೋಗೋದಕ್ಕಾಗಲ್ಲ. ನೋಡ್ಕೊಳ್ಳಿ, ಇಲ್ಲಿಂದ ಹೋಗೋಷ್ಟರಲ್ಲಿ ನನಗೆ ಅಳುನೇ ಬಂದ್ಬಿಡ್ತು. ಅಷ್ಟು ಬಿಸಿಲು. ಕಾಲು ಸಿಕ್ಕಾಪಟ್ಟೆ ಸುಡುತ್ತೆ. ಇಲ್ಲಿ ನೋಡಿ ತಂಗಿ ಹೆಂಗೆ ಓಡಿ ಬರ್ತಿದ್ದಾಳೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಿಚ್ಚಾಲೆಗೆ ಹೋಗೋಣ ಅಂತೇಳ್ಬಿಟ್ಟು ಬಿಚ್ಚಾಲೆಗೆ ಹೋದ್ವಿ. ಬಿಚ್ಚಾಲೆಯಲ್ಲೂ ಕೂಡ ಅಲ್ಲೂ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ನೋಡ್ಕೊಳ್ಳಿ. ನೀರು ತೋರಿಸ್ತೀನಿ. ಇಲ್ಲೇ ಎಷ್ಟು ಜೋರಾಗಿ ನೀರು ಹರಿತಾ ಇದ್ದು. ಅಲ್ಲಂತೂ ತೀರಾ ಕಡಿಮೆ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಇನ್ನೂ ಮೇಲಿರ್ತಿತ್ತು. ಆಮೇಲೆ ಹರ್ಕೊಂಡು ಹೋಗೋದು ಫಾಸ್ಟಾಗಿ ಹರ್ಕೊಂಡು ಹೋಗ್ತಾಯಿತ್ತು. ಈಗ ಅಲ್ಲೆಲ್ಲ ನಿಂತಿದೆ ಅಷ್ಟೇ. ಅದು ಜಾಸ್ತಿ ಏನೂ ಹರ್ಕೊಂಡು ಹೋಗ್ತಾಯಿಲ್ಲ. ಇಲ್ಲೂ ಕೂಡ ಓಡಾಡೋಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಅಲ್ಲೂ ನೋಡಲೇಬೇಕಲ್ಲ ದೇವ್ರನ್ನ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದ್ವಿ. ಇದು ಪಂಚಮುಖಿ ಆಂಜನೇಯನ ದೇವಸ್ಥಾನ. ಇಲ್ಲೂ ಅಷ್ಟೇ. ಇವರಂತೂ ನಾವು ಬರೋದೇ ಇಲ್ಲ ಅಂತ ಹೇಳ್ತಿದ್ರು. ಇಲ್ಲ ಬನ್ನಿ ದರ್ಶನ ಮಾಡ್ಕೊಂಡ್ಬಿಡೋಣ, ಇಲ್ಲಿವರೆಗೂ ಬಂದಿದ್ದೀವಿ ದರ್ಶನ ಮಾಡ್ಕೊಂಡ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲೇ ನೋಡಿ ವಾಪಸ್ ನಾವು ರಿಟರ್ನ್ ಆಗಬೇಕಾದ್ರೆ ಟ್ರೈನ್ ಹೋಗ್ತಾಯಿದೆ. ನಮ್ಮ ಕಾರ್ ಸ್ವಲ್ಪ ಲೈಟಾಗಿ ಕೈ ಕೊಟ್ಟಿತ್ತು. ಸೊ ಹಾಗಾಗಿ ಕಾರ್ ರೆಡಿ ಮಾಡ್ತಾ ಅಲ್ಲೇ ನಿಂತಿದ್ವಿ. ಟ್ರೈನ್ ಅಂದರೆ ಅದು ರಿಯಲಿ ಟ್ರೈನ್ ಅಲ್ಲ, ಗೂಡ್ಸ್ ಗಾಡಿ ಹೋಗ್ತಾಯಿತ್ತು. ಹಾಗೆ ಅದನ್ನು ನನ್ನ ಮಕ್ಕಳು ಟ್ರೈನ್ ನೋಡಿರಲಿಲ್ವಲ್ಲ. ಸೊ ಹಾಗಾಗಿ ಗೂಡ್ಸ್ ಗಾಡಿ ನೋಡಿಸ್ತಾ ನಿಲ್ತಿದ್ವಿ. ನಮ್ಮ ಕಾರ್ಗೆ ಸ್ವಲ್ಪ ಅಂದರೆ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ರೆಡಿ ಮಾಡಿಕೊಂಡು ಬಟ್ ಗಾಡಿಗಳಲ್ಲಿ ಹೋಗ್ತಾ ಇರೋ ವೆಹಿಕಲ್ಸ್ ಕೂಡ ಏನಾಗಿದೆ ಅಂತ ಕೇಳ್ತಿತ್ತು. ಸೊ ಇದಾಗಿತ್ತು ಪಾರ್ಟ್ 2 ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.